Hello students, welcome to first PUC physics class, first chapter 1 physical world. ಪ್ರಥಮ PUCಯ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗೆ ಸ್ವಾಗತ. ಪ್ರಥಮ ಪಠ್ಯ ಭೌತ ಜಗತ್ತು ಫಿಸಿಕಲ್ ವರ್ಲ್ಡ್ನ ಬಗ್ಗೆ ಇಲ್ಲಿ ವಿವರಣೆಯನ್ನು ಕೊಡ್ತಾ ಇದ್ದೇನೆ. First we are studying about what is science and what are the main branches of science and what is physics and what is important concept of physics etc. we are going to study. First, what is science? ವಿಜ್ಞಾನ ಎಂದರೇನು? The word science is derived from Latin word scienta, meaning is to know or knowledge. ಈ ವಿಜ್ಞಾನ ಸೈನ್ಸ್ ಎನ್ನುವ ಪದವು ಒಂದು ಲ್ಯಾಟಿನ್ ವರ್ಡ್ ಸೈಂಟಾದಿಂದ ಬಂದಿದೆ. ಅದರ ಮೀನಿಂಗ್ ಟು ನೋ ಆರ್ ನಾಲೆಜ್, ಅಂದರೆ ಯಾವುದೇ ಒಂದು ವಿಷಯದ ಬಗ್ಗೆ ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಈ ವಿಷಯವನ್ನು ಸೈನ್ಸ್ ಎನ್ನುವ ಒಂದು ವಿಷಯವನ್ನು ಇಟ್ಟುಕೊಂಡಿದ್ದಾರೆ. ಆ ಸೈನ್ಸಲ್ಲಿ ಒಂದು ಸೈಂಟಿಫಿಕ್ ಮೆಥಡಾಗಿ ಯಾವುದೇ ಒಂದು ವಿಷಯವನ್ನು ಅಧ್ಯಯನ ಮಾಡ್ತಾರೆ. ಆ್ಯಂಡ್ ವಾಟ್ ಈಸ್ ದ್ಯಾಟ್? ಇಟ್ ಈಸ್ ಗಿವನ್ ಹಿಯರ್. ಇಟ್ ಈಸ್ ಎ ಸಿಸ್ಟಮ್ಯಾಟಿಕ್ ಮೆಥಡ್ ಆಫ್ ಅಂಡರ್ಸ್ಟ್ಯಾಂಡ್ ಫಿನಾಮಿನನ್ ಆ್ಯಸ್ ಮಚ್ ಇನ್ ಡಿಟೇಲ್ಸ್ ಆ್ಯಸ್ ಪಾಸಿಬಲ್ ಬೇಸ್ಡ್ ಆನ್ ಎಕ್ಸ್ಪೆರಿಮೆಂಟ್ ಆ್ಯಂಡ್ ಅಬ್ಸರ್ವೇಷನ್ಸ್. ಯಾವುದೇ ಒಂದು ವಿಷಯವನ್ನು ನಮ್ಮ ಸರೌಂಡಿಂಗ್ಸ್ ಆಗುವಂಥ ವಿವಿಧ ನೈಸರ್ಗಿಕ ಕ್ರಿಯೆಗಳಾಗಿರ್ಬೋದು, ಪರಿಸರದಲ್ಲಿರುವಂಥ ವಿವಿಧ ಬೆಳವಣಿಗೆಗಳಾಗಿರ್ಬೋದು, ಇದರ ಬಗ್ಗೆ ಒಂದು ಸಿಸ್ಟಮ್ಯಾಟಿಕ್ ಮೆಥಡಲ್ಲಿ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅದರ ಬಗ್ಗೆ ಎಷ್ಟು ಸಾಧ್ಯ ಉಂಟು ಅಷ್ಟು ಡೀಟೇಲ್ಸನ್ನು ಕಲೆಕ್ಟ್ ಮಾಡಿ ಬೇಸ್ಡ್ ಆನ್ ಎಕ್ಸ್ಪೆರಿಮೆಂಟ್ ವಿವಿಧ ಪ್ರಯೋಗಗಳ ಮೂಲಕ ಮತ್ತು ಎ ಲಾಂಗ್ ಪ್ರೋಸೆಸ್ಸಲ್ಲಿ ಅಬ್ಸರ್ವೇಷನ್ ಮಾಡುವ ಮೂಲಕ ರಿಸರ್ಚ್ ಅಂತ ಏನು ಹೇಳ್ತಾರೆ, ಸಂಶೋಧನೆ ಏನು ಹೇಳ್ತಾರೆ, ಅದರ ಮೂಲಕ ಈ ವಿಷಯವನ್ನು ನಾವು ಅಧ್ಯಯನ ಮಾಡ್ತಿದ್ದೇವೆ. See what are the main branches of science. ವಿಜ್ಞಾನದ ಮುಖ್ಯ ವಿಭಾಗಗಳು ಯಾವುದಂತ ಅಧ್ಯಯನ ಮಾಡ್ತದಾಗೆ ಈ ವಿಜ್ಞಾನ ಬೆಳವಣಿಗೆ ಹೊಂದಿದಾಗೆ ಅದನ್ನು ಎರಡು ಮುಖ್ಯ ವಿಭಾಗಗಳಾಗಿ ಮಾಡ್ತಾರೆ. ಒಂದು ಫಿಸಿಕಲ್ ಸೈನ್ಸ್, ಇನ್ನೊಂದು ಬಯಾಲಜಿಕಲ್ ಸೈನ್ಸ್. ಆ್ಯಂಡ್ ಫಿಸಿಕಲ್ ಸೈನ್ಸ್ ಈಸ್ ಮೇನ್ಲಿ ಡೀಲ್ಸ್ ವಿತ್ ನಾನ್ ಲಿವಿಂಗ್ ಥಿಂಗ್ಸ್. ಅದನ್ನು ಭೌತ ವಿಜ್ಞಾನ ಅಂತ ಹೇಳಿ, ಇದು ಜೀವ ಇಲ್ಲದ ವಸ್ತುಗಳ ಬಗ್ಗೆ ಅಧ್ಯಯನ ಮಾಡ್ತಾರೆ. ಅದೇ ರೀತಿ ನೆಕ್ಸ್ಟ್ ಬಯಾಲಜಿಕಲ್ ಸೈನ್ಸ್ ಈಸ್ ಮೇನ್ಲಿ ಡೀಲ್ಸ್ ವಿತ್ ಲಿವಿಂಗ್ ಥಿಂಗ್ಸ್. ಇಲ್ಲಿ ಜೀವ ಇರುವಂಥ ವಸ್ತುಗಳ ಬಗ್ಗೆ ಅಧ್ಯಯನ ಮಾಡ್ತಾರೆ. ಯಾವುದೆಲ್ಲ ಜೀವವಿಲ್ಲದ ವಸ್ತುಗಳು ಅಂತ ವಸ್ತುಗಳು ಏನು ಹೇಳ್ತವೆ? ಫಾರ್ ಎಕ್ಸಾಂಪಲ್ ಆ್ಯಟಮ್ಸ್, ಮಾಲಿಕ್ಯೂಲ್ಸ್, ಗ್ಯಾಸಸ್, ಲಿಕ್ವಿಡ್ಸ್, ಸಾಲಿಡ್ ಸ್ಟೇಟಲ್ಲಿರುವಂಥ ಬೇರೆ ಬೇರೆ ಮ್ಯಾಟರ್ಸ್ ಆ್ಯಂಡ್ ಆಲ್ಸೋ ಎನರ್ಜಿ, ವಿಂಡ್ ಬರ್ಬೋದು, ಲೈಟ್ ಇರ್ಬೋದು, ಪ್ಲ್ಯಾನೆಟ್ಸ್ಗಳು ಇರ್ಬೋದು. ಆ್ಯಂಡ್ ದಿಸ್ ಆಲ್ ನಾನ್ ಲಿವಿಂಗ್ ಥಿಂಗ್ಸ್ ಈಸ್ ದೇರ್ ಇನ್ ಅವರ್ ನೇಚರ್. ಅಬೌಟ್ ದಿಸ್ ವಿ ಆರ್ ಸ್ಟಡಿಂಗ್ ಅನ್ ಫಿಸಿಕಲ್ ಸೈನ್ಸ್. ಅದೇ ರೀತಿ ಇನ್ ದಿಸ್ ವರ್ಲ್ಡ್ ವಿ ಹ್ಯಾವ್ ಎ ಮೆನಿ ಲಿವಿಂಗ್ ಥಿಂಗ್ಸ್ ಲೈಕ್ ವೇರಿಯಸ್ ಪ್ಲ್ಯಾಂಟ್ಸ್, ಆ್ಯನಿಮಲ್ಸ್ ಆ್ಯಂಡ್ ಎಕ್ಸೆಟ್ರಾ. ವಿತ್ ದೀಸ್ ಲಿವಿಂಗ್ ಥಿಂಗ್ಸ್ನ ಬಗ್ಗೆ ಅದು ಯಾವ ರೀತಿ ಹುಟ್ಟುತ್ತದೆ, ಯಾವ ರೀತಿ ಬೆಳವಣಿಗೆಯಾಗಿ ದೊಡ್ಡದಾಗುತ್ತೆ, ಆ್ಯಂಡ್ ಆಲ್ಸೋ ಹೌ ಇಟ್ ಈಸ್ ಡೈ ಎಕ್ಸೆಟ್ರಾ ವಿ ಆರ್ ಗೋಯಿಂಗ್ ಟು ಸ್ಟಡಿ ಇನ್ ದಿಸ್ ಬಯಾಲಜಿಕಲ್ ಸೈನ್ಸ್. ಆ್ಯಂಡ್ ಅಗೇನ್ ದಿಸ್ ಫಿಸಿಕಲ್ ಸೈನ್ಸ್ ಈಸ್ ಫರ್ದರ್ ಡಿವೈಡೆಡ್ ಇಂಟು ಟು ಮೇನ್ ಬ್ರಾಂಚಸ್, ದಟ್ ಈಸ್ ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ. ಈ ಫಿಸಿಕಲ್ ಸೈನ್ಸನ್ನು ವಾಪಸ್ ಎರಡು ವಿಭಾಗಗಳಾಗಿ ಮಾಡ್ತಾರೆ. ಒಂದು ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಅಂತ. ಏನು ಫಿಸಿಕ್ಸ್ ಅಂತಾರೆ? ಇಟ್ ಈಸ್ ಅ ಸ್ಟಡಿ ಆಫ್ ಮ್ಯಾಟರ್ ಆ್ಯಂಡ್ ಎನರ್ಜಿ. ನಮ್ಮ ಪ್ರಕೃತಿಯಲ್ಲಿರುವಂಥ ವಿವಿಧ ಮ್ಯಾಟರ್ಗಳು, ಅದು ಘನರೂಪ ಸಾಲಿಡಲ್ಲಿರ್ಬೋದು, ಲಿಕ್ವಿಡಲ್ಲಿರ್ಬೋದು, ಗ್ಯಾಸಲ್ಲಿರ್ಬೋದು, ಮತ್ತು ಎನರ್ಜಿಗಳಿರುತ್ತೆ. ಹೀಟ್ ಎನರ್ಜಿ, ಲೈಟ್ ಎನರ್ಜಿ, ಇದರ ಬಗ್ಗೆ ಸ್ಟಡಿ ಮಾಡುವಂಥದ್ದು. ಆ್ಯಂಡ್ ಕೆಮಿಸ್ಟ್ರಿ ಇಸ್ ಎ ಮೇನ್ಲಿ ಡೀಲ್ಸ್ ವಿತ್ ದ ಆ್ಯಕ್ಷನ್ ಆಫ್ ಒನ್ ಸಬ್ಸ್ಟೆನ್ಸ್ ಓವರ್ ಅನದರ್. ಆ ಕೆಮಿಸ್ಟ್ರಿಯಲ್ಲಿ ಯಾವಾಗಲೂ ನಾವು ರಿಯಾಕ್ಷನ್, ವಿವಿಧ ರಾಸಾಯನಿಕ ಕ್ರಿಯೆಗಳನ್ನು ಮಾಡ್ತೇವೆ. ಒಂದು ವಸ್ತು ಇನ್ನೊಂದು ವಸ್ತುವಿಗೆ ಮಿಶ್ರಣ ಮಾಡಿದಾಗ ಯಾವ ರೀತಿ ಅದು ರಾಸಾಯನಿಕ ಕ್ರಿಯೆಯನ್ನು ಉಂಟು ಮಾಡುತ್ತೆ, ಇದನ್ನು ಕೆಮಿಸ್ಟ್ರಿಯಲ್ಲಿ ನಾವು ಸ್ಟಡಿ ಮಾಡಿ. ನೆಕ್ಸ್ಟ್, ವಾಟ್ ಈಸ್ ಎ ಮೀನಿಂಗ್ ಆಫ್ ವರ್ಡ್ ಫಿಸಿಕ್ಸ್? ಫಿಸಿಕ್ಸ್ನ ಪದಾರ್ಥ ಏನು? ದ ವರ್ಡ್ ಫಿಸಿಕ್ಸ್ ಈಸ್ ಡಿರೈವ್ಡ್ ಫ್ರಮ್ ಎ ಗ್ರೀಕ್ ವರ್ಡ್ ಫ್ಯೂಸಿಸ್. ಅದೊಂದು ಗ್ರೀಕ್ ಪದ ಫ್ಯೂಸಿಸ್ ಎನ್ನುವ ಪದದಿಂದ ಡಿರೈವ್ ಮಾಡಿದ್ದಾರೆ. ಅದರ ಮೀನಿಂಗ್ ಈಸ್ ನೇಚರ್, ಪ್ರಕೃತಿಯಿಂದ. ಏಕೆಂದರೆ ಇದರಲ್ಲಿ ಮೇಯ್ನಾಗಿ ನಾವು ಪ್ರಕೃತಿ ಇರುವಂಥ ವಸ್ತುಗಳ ಬಗ್ಗೆ ಮತ್ತು ಅದರಲ್ಲಿರುವಂಥ ಎನರ್ಜಿಗಳ ಬಗ್ಗೆ ಸ್ಟಡಿ ಮಾಡೋದು. ಆದ ಕಾರಣ ಇದಕ್ಕೆ ನೇಚರ್ ಎಂಬ ಹೆಸರು ಇಟ್ಟಿದ್ದಾರೆ. ನೇಚರ್ ಗ್ರೀಕಿನ ಪದದಲ್ಲಿ ಅದನ್ನು ಫ್ಯೂಸಿಸ್, ಅದು ಫಿಸಿಕ್ಸ್ ಆಗಿ ಬಂದಿದೆ. ಅದೇ ರೀತಿ ವಾಟ್ ಈಸ್ ಫಿಸಿಕ್ಸ್? ಫಿಸಿಕ್ಸ್ ಅಂದರೆ ಏನು? ಇಟ್ ಈಸ್ ಅ ಬ್ರಾಂಚ್ ಆಫ್ ಸೈನ್ಸ್ ವಿಚ್ ಡೀಲ್ಸ್ ವಿತ್ ಸ್ಟಡಿ ಆಫ್ ನೇಚರ್ ಆ್ಯಂಡ್ ನ್ಯಾಚುರಲ್ ಫಿನಾಮಿನಾ. Again, it is a branch of science deals with the study of nature and natural phenomena. ನಮ್ಮ ಪ್ರಕೃತಿಯಲ್ಲಿ ಇರುವಂಥ ಸ್ವಾಭಾವಿಕ ವಿದ್ಯಮಾನಗಳ ಬಗ್ಗೆ ಅಧ್ಯಯನ ಮಾಡುವಂಥ ವಿಜ್ಞಾನದ ವಿಭಾಗ ಆಗಿದೆ.
ಇಲ್ಲೊಂದು ಎಕ್ಸಾಂಪಲ್ ವಿಲ್ ಗಿವಿಂಗ್, ಇಲ್ಲೊಂದು ಸಣ್ಣ ವಿಡಿಯೋ ಕೊಟ್ಟಿದ್ದರಲ್ಲಿ ಆಸಿಲೇಷನ್ ಆಫ್ ಪೆಂಡುಲಮನ್ನು ಸರಿಯಾಗಿ ಅಬ್ಸರ್ವ್ ಮಾಡಿ ಆ ಪೆಂಡುಲಮ್ ಯಾಕೆ ಆ ರೀತಿ ಆಸಿಲೇಷನ್ ಆಗುತ್ತೆ ಅದರ ಬಗ್ಗೆ ಅಧ್ಯಯನ ಮಾಡೋದು. ಅದೇ ರೀತಿ ವಿವಿಧ ರೀತಿಯ ವಿದ್ಯಮಾನಗಳಿರ್ತದೆ, ಅದು ಯಾಕೆ ಆಗುತ್ತೆ, ಹೇಗೆ ಆಗುತ್ತೆ ಅಂತ ನಮ್ಮಲ್ಲಿ ಪ್ರಶ್ನೆಗಳು ಬರುತ್ತೆ. ಆ ಪ್ರಶ್ನೆಗಳಿಗೆಲ್ಲ ಉತ್ತರವನ್ನು ಈ ವಿಜ್ಞಾನ ಕೊಡ್ತದೆ. ನೆಕ್ಸ್ಟ್, ವಾಟ್ ಈಸ್ ಎ ಸೈಂಟಿಫಿಕ್ ಮೆಥಡ್? ಈ ವೈಜ್ಞಾನಿಕ ವಿಧಾನ ಅಂತೇಳಿ ಏನು ಅಂತ ಇಲ್ಲಿ ಕೊಟ್ಟಿದ್ದಾರೆ. ದ ಪ್ರೊಸೀಜರ್ ಫಾಲೋಡ್ ಇನ್ ಅಕ್ವೈರಿಂಗ್ ನಾಲೆಜ್ ಇನ್ ಸೈನ್ಸ್ ಇಸ್ ಕಾಲ್ಡ್ ಸೈಂಟಿಫಿಕ್ ಮೆಥಡ್. ಈ ವಿಜ್ಞಾನದಲ್ಲಿ, ಸೈನ್ಸಲ್ಲಿ ಏನು ನಾವು ಜ್ಞಾನವನ್ನು ಪಡ್ಕೊಳ್ತೇವೆ ಯಾವುದೇ ಒಂದು ವಿಷಯ ಬಗ್ಗೆ, ಅದಕ್ಕೊಂದು ವಿಧಾನ ಇದೆ, ಅದನ್ನೇ ವೈಜ್ಞಾನಿಕ ವಿಧಾನ ಅಂತ. ದ ಪ್ರೊಸೀಜರ್ ಫಾಲೋಡ್ ಅಕ್ವೈರಿಂಗ್ ನಾಲೆಜ್ ಇನ್ ಸೈನ್ಸ್ ಇಸ್ ಕಾಲ್ಡ್ ಸೈಂಟಿಫಿಕ್ ಮೆಥಡ್. ಏನು ಅದು ಪ್ರೊಸೀಜರ್? ಅಲ್ಲಿ 4 ಮೇಜರ್ ಸ್ಟೆಪ್ಸ್ ಕೊಟ್ಟಿದ್ದಾರೆ. ವಾಟ್ ಆರ್ ದಿ ಮೇಜರ್ ಸ್ಟೆಪ್ಸ್ ಇನ್ ಸೈಂಟಿಫಿಕ್ ಮೆಥಡ್? ಸೈಂಟಿಫಿಕ್ ಮೆಥಡ್ಸಲ್ಲಿ ಯಾವುದೇ ಒಂದು ವಿಷಯವನ್ನು ಅಧ್ಯಯನ ಮಾಡಬೇಕಾದ್ರೆ ದೇ ಆರ್ ಫಾಲೋ ಸಮ್ ಪ್ರೊಸೀಜರ್, ಆ್ಯಂಡ್ ದಟ್ ಪ್ರೊಸೀಜರ್ ಫಾಲೋವಿಂಗ್ ಮೇಜರ್ ಸ್ಟೆಪ್ಸ್. ಒನ್ ಈಸ್ ಸಿಸ್ಟಮ್ಯಾಟಿಕ್ ಅಬ್ಸರ್ವೇಷನ್, ಒಂದನ್ನು ವ್ಯವಸ್ಥಿತವಾಗಿ ಅದನ್ನು ವೀಕ್ಷಣೆ ಮಾಡ್ತಾರೆ, ಯಾಕೆ ಹೀಗಾಗುತ್ತೆ ಅಂತ. ಯಾವುದೇ ಒಂದು ವಿಷಯದ ಬಗ್ಗೆ ಮಾನವನಿಗೆ ಒಂದು ಪ್ರಶ್ನೆ ಬಂದಾಗ ಅದು ಯಾಕೆ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಾವು ಮಳೆ ಬರ್ತದೆ, ಮಳೆ ಹೇಗೆ ಬರುತ್ತೆ, ಮೋಡಗಳಿಂದ ಹೇಗೆ ಬರುತ್ತೆ, ಆ ಮಳೆ ಬಂದ ನೀರು ಏನಾಗುತ್ತೆ, ಇದರ ಬಗ್ಗೆ ಪ್ರಶ್ನೆಗಳು ಮೂಡ್ತದೆ. ನೀರು ಯಾಕೆ ಮೇಲಿಂದ ಕೆಳಗೆ ಹರಿಯುತ್ತೆ, ಪ್ರಶ್ನೆಗಳು ಮೂಡುತ್ತದೆ. ಅದನ್ನು ಅಬ್ಸರ್ವ್ ಮಾಡ್ತಾರೆ, ಯಾಕೆ ಆಗುತ್ತೆ ಅಂತ. ಅಲ್ಲಿ ಆಮೇಲೆ ಅದಕ್ಕೊಂದು ಲಾಜಿಕಲ್ ರೀಸನಿಂಗ್ ಕೊಡ್ತಾರೆ. ನೆಕ್ಸ್ಟ್, ಲಾಜಿಕಲ್ ರೀಸನಿಂಗ್, ತಾತ್ವಿಕ ಕಾರಣವನ್ನು ಕೊಡ್ತಾರೆ. ಯಾಕೆ ಮೇಲಿಂದ ಕೆಳಕ್ಕೆ ನೀರು ಬರುತ್ತೆ, ಗುರುತ್ವಾಕರ್ಷಣ ಶಕ್ತಿಯಿಂದ. ಇದೊಂದು ರೀಸನ್. ಆ ವಿಜ್ಞಾನದಲ್ಲಿ ರೀಸನ್ ಕೊಡಬೇಕಾದ್ರೆ ದೇ ಆರ್ ಮೇಕಿಂಗ್ ಸರ್ಟನ್ ಮಾಡೆಲ್ಸ್. ಈಗ ಒಂದು ವಸ್ತುವನ್ನು ಮೇಲಕ್ಕೆ ಬಿಸಾಡಿದರೆ ಯಾಕೆ ಕೆಳಗೆ ಬೀಳುತ್ತೆ ಅಂತ ಅದನ್ನು ಮಾಡೆಲ್ ಮಾಡಿಕೊಂಡು ಬೇರೆ ಬೇರೆ ರೀತಿಯಲ್ಲಿ ವಸ್ತುಗಳನ್ನು ನಾವು ಮೇಲಕ್ಕೆ ಬಿಸಾಡಿದಾಗ ಅದು ಎಷ್ಟು ಫೋರ್ಸಲ್ಲಿ ಬರುತ್ತೆ, ಎಷ್ಟು ಆಕ್ಸಿಲೇಷನ್ ಪ್ರೊಡ್ಯೂಸ್ ಆಗುತ್ತೆ ಅಂತ. ಹಾಗೆ ಮಾಡೆಲ್ ಮೇಕಿಂಗಲ್ಲಿ ಸೈಂಟಿಫಿಕ್ ಮೆಥಡಲ್ಲಿ ಸ್ಟಡಿ ಮಾಡ್ತಾರೆ. ಲಾಸ್ಟ್ ಒನ್ ಈಸ್ ಥಿಯರಿಟಿಕಲ್ ಪ್ರಿಡಿಕ್ಷನ್ಸ್. ಅದಕ್ಕೆ ಥಿಯರಿಗಳು, ಕೆಲವು ನಿಯಮಗಳನ್ನು ಕೊಡ್ತಾರೆ. ಏನು ಗುರುತ್ವಾಕರ್ಷಣ ನಿಯಮ ಇರ್ಬೋದು, ನ್ಯೂಟನ್ಸ್ ಲಾ ಇರ್ಬೋದು, ಅದನ್ನೆಲ್ಲ ಕೊಟ್ಟು ಅದಕ್ಕೊಂದು ಎಕ್ಸ್ಪ್ರೆಷನ್, ಮ್ಯಾಥಮೆಟಿಕಲ್ ಇಕ್ವೇಷನ್ ಕೂಡ ಕೊಡ್ತಾರೆ. ಅದೇ ರೀತಿ ಇಲ್ಲಿ ಸೈಂಟಿಫಿಕ್ ಮೆಥಡ್ ಇನ್ವಾಲ್ವ್ಸ್ ಎ ಸಿಸ್ಟಮ್ಯಾಟಿಕ್ ಅಬ್ಸರ್ವೇಷನ್ಸ್, ಲಾಜಿಕಲ್ ರೀಸನಿಂಗ್,
ಮಾಡೆಲ್ ಮೇಕಿಂಗ್ ಆ್ಯಂಡ್ ಥಿಯರಿಟಿಕಲ್ ಪ್ರಿಡಿಕ್ಷನ್. ಇಲ್ಲೊಂದು ವಿಡಿಯೋ ಕೊಟ್ಟಿದ್ದೇನೆ, ಸೈಂಟಿಫಿಕ್ ಮೆಥಡ್ಸಲ್ಲಿ ಅಧ್ಯಯನ ಮಾಡುವಂಥ ಒಂದು ಸನ್ನಿವೇಶ. You see next the unification. What is the unification and give example. ಏನು ಯುನಿಫಿಕೇಷನ್ ಅಂತಾರೆ, ಕೆಲವು ವಿದ್ಯಮಾನಗಳನ್ನ ನಾವು ಏಕೀಕರಣ ಮಾಡೋದು ಅಂತ. ಓಕೆ, ಫಾರ್ ಎಕ್ಸಾಂಪಲ್ ಗಿಯರ್ ದ ಎಫರ್ಟ್ಸ್ ಟು ಸಿ ದಿ ಫಿಸಿಕಲ್ ವರ್ಲ್ಡ್ ಆ್ಯಸ್ ಎ ಮ್ಯಾನಿಫೆಸ್ಟೇಷನ್ಸ್ ಆಫ್ ಸಮ್ universal law in different domains and conditions. In physics there are some many laws are there. ನೀವು ಈಗಾಗಲೇ ಕಲ್ತಿರೋ ಓಮನ ನಿಯಮ ಇರ್ಬೋದು, ನ್ಯೂಟನ್ ನಿಯಮಗಳಿರ್ಬೋದು, ನ್ಯೂಟನ್ಸ್ ಗ್ರಾವಿಟೇಷನ್ ಲಾ ಚಲನಾ ನಿಯಮಗಳಿರ್ಬೋದು, ನ್ಯೂಟನ್ಸ್ನಲ್ಲಿ ಫಸ್ಟ್ ಸೆಕೆಂಡ್ ಲಾ ಥರ್ಡ್ ಲಾ ಇರ್ಬೋದು, ಕೆಪ್ಲಸ್ ಲಾ ಅಂತ ಇದೆ, ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಆರ್ ಮೊಮೆಂಟಮ್, ಈ ರೀತಿ ತುಂಬ ಲಾಗಳಿದೆ. ಆ ಲಾವನ್ನು ನಾವು ಯಾವ ರೀತಿ ಬೇರೆ ಬೇರೆ ಫಿನಾಮಿನಕ್ಕೆ ಕನೆಕ್ಟ್ ಮಾಡ್ಬೋದು, ಅದೇ ರೀತಿ ಅದನ್ನು ಯುನಿಫೈಡ್ ಮಾಡ್ಬೋದು ಅಂತ, ಯಾವ ರೀತಿ ಯುನಿಫಿಕೇಷನ್ ಮಾಡ್ಬೋದು ಅಂತ. ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಇಲ್ಲಿ ಕೊಡ್ತೇನೆ. ವಾಟ್ ಈಸ್ ಅ ಯುನಿಫಿಕೇಷನ್ ಅಂತ ಎಕ್ಸಾಮಲ್ಲಿ ಕೇಳುವಂಥದ್ದು ಅಷ್ಟೇ ಸಾಕು. ಇಟ್ ಈಸ್ ಎಫರ್ಟ್ ಟು ಸಿ ದಿ ಫಿಸಿಕಲ್ ವರ್ಲ್ಡ್ ಆ್ಯಸ್ ಎ ಮ್ಯಾನಿಫೆಸ್ಟೇಷನ್ ಆಫ್ ಸೆವೆರಲ್ ಲಾಸ್ ಇನ್ ಡಿಫ್ರೆಂಟ್ ಡೊಮೇನ್ಸ್ ಆ್ಯಂಡ್ ಕಂಡೀಷನ್ ಅಂತ. ಫಾರ್ ಎಕ್ಸಾಂಪಲ್ ಎ ಗ್ರಾವಿಟೇಷನ್ ಲಾ ಗಿವನ್ ಬೈ ನ್ಯೂಟನ್ಸ್ ಈಸ್ ಡಿಸ್ಕ್ರೈಬ್ ಹೌ ಆ್ಯಪಲ್ ಈಸ್ ಫಾಲಿಂಗ್ ಟು ದಿ ಗ್ರೌಂಡ್. ಯಾವ ರೀತಿ ಒಂದು ಆ್ಯಪಲ್ ಸೇಬು ಹಣ್ಣು ಮರದ ಮೇಲಿಂದ ಕೆಳಗೆ ಬೀಳುತ್ತೆ, ಅದು ನಿಮಗೆ ಗೊತ್ತಿದೆ. ಅವನು ತುಂಬ ಥಿಂಕ್ ಮಾಡಿ ಅದು ಗುರುತ್ವಾಕರ್ಷಣೆ ಗ್ರಾವಿಟೇಷನಿಂದಾಗಿ ಎವ್ರಿ ಬಾಡಿ ಈಸ್ ಅಟ್ರಾಕ್ಟೆಡ್ ಎವ್ರಿ ಅದರ್ ಬಾಡಿ ಬೇಸ್ಡ್ ಆನ್ ದಿಸ್ ಆ್ಯಪಲ್ ಈಸ್ ಫಾಲಿಂಗ್ ಟು ಗ್ರೌಂಡ್. ದಿಸ್ ಈಸ್ ಬೇಸ್ಡ್ ಆನ್ ಗ್ರಾವಿಟೇಷನ್ ಲಾ. ಅದೇ ಲಾವನ್ನು ಯೂಸ್ ಮಾಡಿಕೊಂಡು ವೆನ್ ಮೂನ್ ಈಸ್ ಮೂವಿಂಗ್ ಅರೌಂಡ್ ಎ ಅರ್ತ್ ಈಸ್ ರಿವಾಲ್ವಿಂಗ್ ಅರೌಂಡ್ ಎ ಸನ್, ಈ ಗ್ರಹಗಳಿರ್ಬೋದು ಉಪಗ್ರಹಗಳಿರ್ಬೋದು,
ಎ ಮೂನ್ ಈಸ್ ರಿವಾಲ್ವಿಂಗ್ ಅರೌಂಡ್ ಅರ್ತ್. ಚಂದ್ರ ಯಾವ ರೀತಿ ಭೂಮಿಗೆ ಸುತ್ತಾನೆ ಅಲ್ಲಿ ಕೂಡ ಒಂದು ಗ್ರಾವಿಟೇಷನ್ ಫೋರ್ಸ್ ಬರುತ್ತೆ. ಬಿಕಾಸ್ ವಿದೌಟ್ ಗ್ರಾವಿಟೇಷನ್ ಫೋರ್ಸ್ ನಾಟ್ ಪಾಸಿಬಲ್ ಟು ಮೂವ್ ಅರೌಂಡ್ ಎ ಆರ್ಬಿಟ್. ಆ ಮೋಷನ್ ಆಫ್ ಪ್ಲ್ಯಾನೆಟ್ಸ್ ಅರೌಂಡ್ ಎ ಸನ್ ಕೂಡ ಗ್ರಾವಿಟೇಷನ್ ಫೋರ್ಸ್ ಬೇಕು. ಈ ಎರಡು ಕಾನ್ಸೆಪ್ಟ್ ಕೂಡ ಲಾ ಆಫ್ ಗ್ರಾವಿಟೇಷನ್ ಬರುತ್ತೆ. ಆ ಎರಡೂ ಕಾನ್ಸೆಪ್ಟನ್ನು ಕೂಡ ಯುನಿಫೈಸ್ ಮಾಡೋದನ್ನೇ ಯುನಿಫಿಕೇಷನ್ ಅಂತ ಹೇಳ್ತಾರೆ. ಫಿಸಿಕ್ಸಲ್ಲಿ ಯುನಿಫಿಕೇಷನ್ ಅಂತ ಹೇಳ್ತಾರೆ. ವಾಟ್ ಈಸ್ ಯುನಿಫಿಕೇಷನ್? ಗಿವ್ ಎಕ್ಸಾಂಪಲ್. ಇದು ಹಿಂದಿನ ವರ್ಷ ಕೇಳಿದಂಥ ಕ್ವೆಶನ್ಸ್. What is reductionism? The explaining the property of a complex system using the properties and interaction with a constituent simpler parts is called reduction. ರಿಡಕ್ಷನಿಸಮ್ ಅಂತಾರೆ ಸರಳೀಕರಣ. ಯಾವುದೇ ಒಂದು ವಿಷಯವನ್ನು ಯಾವ ರೀತಿ ಸರಳೀಕರಣಗೊಳಿಸ್ಬೋದು ಅಂತ. ಬೈ ಎಕ್ಸ್ಪ್ಲೇನಿಂಗ್ ಪ್ರಾಪರ್ಟೀಸ್ ಆಫ್ ಎನಿ ಕಾಂಪ್ಲೆಕ್ಸ್ ಸಿಸ್ಟಮ್ ಯೂಸಿಂಗ್ ಪ್ರಾಪರ್ಟೀಸ್ ಆ್ಯಂಡ್ ಇಂಟರಾಕ್ಷನ್ ಆಫ್ ಕಾನ್ಸ್ಟಿಟ್ಯೂಯೆಂಟ್ ಸಿಂಪ್ಲರ್ ಪಾರ್ಟ್ಸ್ ಇಸ್ ಕಾಲ್ಡ್ ರಿಡಕ್ಷನ್ ಅಂತ ಹೇಳ್ತೀವಿ. ಓಕೆ, ಯಾವುದೇ ಒಂದು ವಿಷಯಗಳ ಕಾಂಪ್ಲಿಕೇಟೆಡ್ ವಿಷಯವನ್ನು ಸಿಂಪಲ್ ಕಾನ್ಸೆಪ್ಟನ್ನು ಯೂಸ್ ಮಾಡಿಕೊಂಡು ಎಕ್ಸ್ಪ್ಲೇನ್ ಮಾಡುವ ಮೆಥಡಿಗೆ ರಿಡಕ್ಷನಿಸಮ್ ಅಂತ ಹೇಳ್ತೀವಿ. ಅದು ಕೆಲವು ಕಡೆ ನಾವು ಯೂಸ್ ಮಾಡ್ತೇವೆ. ನೆಕ್ಸ್ಟ್, ವಾಟ್ ಈಸ್ ಟೆಕ್ನಾಲಜಿ ಅಂತ. ತಂತ್ರಜ್ಞಾನ ಎಂದರೇನು ಅಂತ. ದ ಅಪ್ಲಿಕೇಶನ್ ಆಫ್ ಸೈಂಟಿಫಿಕ್ ನಾಲೆಜ್ ಫಾರ್ ಎ ಪ್ರಾಕ್ಟಿಕಲ್ ಪರ್ಪಸ್ ಇಸ್ ಕಾಲ್ಡ್ ಟೆಕ್ನಾಲಜಿ. ಯಾವುದೇ ಒಂದು ಸೈಂಟಿಫಿಕ್ ನಾಲೆಜನ್ನು ಪ್ರಾಕ್ಟಿಕಲ್ ಪರ್ಪಸ್ಸಾಗಿ ಯೂಸ್ ಮಾಡೋದನ್ನು ಟೆಕ್ನಾಲಜಿ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ನಾವು ಹೀಟ್ನ ಬಗ್ಗೆ ಸ್ಟಡಿ ಮಾಡ್ತೀವಿ. ಹೀಟನ್ನು ಹೇಗೆ ವರ್ಕಾಗಿ ಕನ್ವರ್ಟ್ ಮಾಡ್ಬೋದು ಅಂತ. ಆ ಹೀಟನ್ನು ಹೇಗೆ ವರ್ಕಾಗಿ ಕನ್ವರ್ಟ್ ಮಾಡ್ಬೋದು ಆ ಕಾನ್ಸೆಪ್ಟನ್ನು ಇಟ್ಕೊಂಡು ಥರ್ಮೋಡೈನಮಿಕ್ಸ್ನ ಲಾ ಅಂತ ಹೇಳ್ತಾರೆ. ನಾವು ಹೀಟ್ ಇಂಜಿನನ್ನು ಮಾಡಿದ್ದಾರೆ. ಹೀಟ್ ಇಂಜಿನ್ ಡೀಸೆಲ್ ಇಂಜಿನ್ ಇರ್ಬೋದು, ಪೆಟ್ರೋಲ್ ಇಂಜಿನ್ ಇರ್ಬೋದು. ಅದೇ ರಾಕೆಟ್ನ ತಂತ್ರಜ್ಞಾನ ಏನು ನ್ಯೂಟನ್ಸ್ನ ನಿಯಮ ಇದೆ, ಕನ್ಸರ್ವೇಷನ್ ಆಫ್ ಮೊಮೆಂಟಮ್ನ ಲಾ ಇದೆ, ಅದನ್ನು ಯೂಸ್ ಮಾಡಿಕೊಂಡು ರಾಕೆಟ್ ತಂತ್ರಜ್ಞಾನ ಮಾಡ್ತಾರೆ. ಅದನ್ನೆಲ್ಲ ಟೆಕ್ನಾಲಜಿ ಅಂತ ಹೇಳ್ತಾರೆ. ಆ್ಯಂಡ್ ವಾಟ್ ಈಸ್ ದ ಯೂಸ್ ಆಫ್ ಟೆಕ್ನಾಲಜಿ ಟು ದಿ ಸೊಸೈಟಿ. ಇದು ಕೂಡ ಎಕ್ಸಾಮಲ್ಲಿ ಕೇಳ್ತಾರೆ. ವಾಟ್ ಈಸ್ ಟೆಕ್ನಾಲಜಿ ಆ್ಯಂಡ್ ರೈಟ್ ಯೂಸಸ್ ಆಫ್ ಟೆಕ್ನಾಲಜಿ ಟು ದಿ ಸೊಸೈಟಿ. ದ ಡಿಸ್ಕವರಿ ಆಫ್ ಎಕ್ಸ್ರೇಸ್ ಫೈಂಡ್ ಅಪ್ಲಿಕೇಶನ್ ಇನ್ ಎ ಮೆಡಿಕಲ್. ಡಿಸ್ಕವರಿ ಆಫ್ ಎಕ್ಸ್ರೇಯಿಂದಾಗಿ ನಮಗೆ ಯಾವುದ್ಯಾವುದೊಂದು ಬೋನಲ್ಲಿ ಕ್ರ್ಯಾಕ್ ಇದ್ದರೆ ಆಗಲಿ, ಫಾರಿನ್ ಬಾಡಿ ಎಂಟ್ರಿ ಆಗಿದ್ದರೆ ನಾವು ಅದನ್ನು ಈಸಿಯಾಗಿ ಕಂಡುಹುಡುಕ್ಬೋದು ಅಂತ. ಇದು ಒನ್ ಆಫ್ ದಿ ಅಪ್ಲಿಕೇಶನ್ ಆಫ್ ಟೆಕ್ನಾಲಜಿ ಇನ್ ಎ ಮೆಡಿಕಲ್ ಫೀಲ್ಡ್. ಅದೇ ರೀತಿ ಸೆಟ್ಲೈಟ್, ನೀವೀಗ ಸೆಟ್ಲೈಟ್ ಕಮ್ಯುನಿಕೇಷನ್ ಸಿಸ್ಟಮಲ್ಲಿ ಏನು ಮೊಬೈಲ್ ಫೋನ್ ಇರ್ಬೋದು, ಆರ್ ಏನೇ ರಾಡರ್ ಸಿಸ್ಟಮ್ ಇರ್ಬೋದು, ಎಲ್ಲವೂ ಸೆಟ್ಲೈಟಿಂದ ಕಮ್ಯುನಿಕೇಷನ್ ಇಸ್ ಪಾಸಿಬಲ್. ದಟ್ ಆಲ್ಸೋ ಒನ್ ಅಪ್ಲಿಕೇಶನ್ ಆಫ್ ಸೈನ್ಸ್ ಇನ್ ಟೆಕ್ನಾಲಜಿ. ಆರ್ ಲೇಸರ್ ಇನ್ ಕಂಪ್ಯೂಟ್ರಲ್ಲಿ ಏನೆಲ್ಲ ನಾವು ಕಂಪ್ಯೂಟ್ರಲ್ಲಿ ವರ್ಕ್ ಮಾಡ್ತೇವೆ ಅದರಲ್ಲೂ ಕೂಡ ಕಮ್ಯುನಿಕೇಷನಲ್ಲಿ ಲಾಸ್ಟ್ ಬಟ್ ಇಂಪಾರ್ಟೆಂಟ್, ದಟ್ ಈಸ್ ಎ ಬೇಸಿಕ್ ಫೋರ್ಸಸ್ ಇನ್ ನೇಚರ್. ಈ ಚಾಪ್ಟ್ರಲ್ಲಿ ತುಂಬ ವರ್ಷ ಕೇಳಿದಂಥ ಕ್ವೆಶನ್ಸು. ವಾಟ್ ಆರ್ ದಿ 4 ಬೇಸಿಕ್ ಫೋರ್ಸಸ್ ಇನ್ ನೇಚರ್ ಅಂತ ಕೇಳ್ತಾರೆ. ಮೂಲಭೂತ ಬಲಗಳು ಯಾವುದು? ಒಂದು ಗ್ರಾವಿಟೇಷನ್ ಫೋರ್ಸ್, ವೀಕ್ ನ್ಯೂಕ್ಲಿಯರ್ ಫೋರ್ಸ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಆ್ಯಂಡ್ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್. ದೇ ಆರ್ 4 ಫಂಡಮೆಂಟಲ್ ಫೋರ್ಸಸ್ ಆರ್ ಬೇಸಿಕ್ ಫೋರ್ಸಸ್ ಇನ್ ನೇಚರ್. ಇದನ್ನು ಫಂಡಮೆಂಟಲ್ ಫೋರ್ಸಸ್ ಅಂತ ಕೂಡ ಹೇಳ್ತಾರೆ. ನೆನಪಿಟ್ಕೊಳ್ಳಿ, ಗ್ರಾವಿಟೇಷನ್ ಫೋರ್ಸ್ ಏನು ಗುರುತ್ವಾಕರ್ಷಣ ಬಲ ಇದೆ, ವೀಕ್ ನ್ಯೂಕ್ಲಿಯರ್ ಫೋರ್ಸು ಮಾಲಿಕ್ಯೂಲ್ನ ಮಧ್ಯೆ ಇರುವಂಥ ಫೋರ್ಸು, ಇನ್ನೊಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್, ಇಲೆಕ್ಟ್ರಿಕ್ ಚಾರ್ಜ್ ಇಲ್ಲಾಂದರೆ ಮ್ಯಾಗ್ನೆಟಿಗಿಂದ ಉಂಟಾಗುವಂಥ ಬಲ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಅಂತ ಹೇಳ್ತಾರೆ. ಇನ್ನೊಂದು ಅಣುಶಕ್ತಿಯಲ್ಲಿ ಏನು ಅಣುಗಳ ಮಧ್ಯದಲ್ಲಿ ಫೋರ್ಸ್ ಇರುತ್ತೆ, ವೆರಿ ಸ್ಟ್ರಾಂಗ್ ಫೋರ್ಸ್ ಇನ್ ನೇಚರ್, ದಟ್ ಈಸ್ ಎ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್. ಇನ್ನೊಂದು ರೀತಿಯಲ್ಲಿ ಕೇಳ್ತಾರೆ, ವಿಚ್ ಈಸ್ ಎ ಸ್ಟ್ರಾಂಗೆಸ್ಟ್ ಫೋರ್ಸ್, ಅತ್ಯಂತ ಬಲಶಾಲಿಯಾದಂಥ ಫೋರ್ಸಸ್ ಯಾವುದು ಅಂತ, ಮತ್ತು ವೀಕೆಸ್ಟ್ ಫೋರ್ಸ್ ಯಾವುದು ಅಂತ. ದ ಗ್ರಾವಿಟೇಷನ್ ಫೋರ್ಸ್ ಇಸ್ ಎ ವೀಕೆಸ್ಟ್ ಫೋರ್ಸ್. ಗ್ರಾವಿಟೇಷನ್ ಫೋರ್ಸ್ ಏನಿದೆ ಇದು ಲಾರ್ಜ್ ಸ್ಕೇಲಲ್ಲಿ ಫೋರ್ಸ್ ಆ್ಯಕ್ಟ್ ಆಗಿದೆ, ಬಟ್ ವೀಕೆಸ್ಟ್ ಫೋರ್ಸು. ಅದೇ ರೀತಿ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್, ನ್ಯೂಕ್ಲಿಯಸ್ ನಾವು ಒಳಗಡೆ ಇರುವಂಥ ಪ್ರೋಟಾನ್ ನ್ಯೂಟ್ರಾನ್ ಮಧ್ಯೆ ಇರುವಂಥ ಫೋರ್ಸುಗಳು, ಪ್ರೋಟಾನ್ ಇರ್ಬೋದು, ಪ್ರೋಟಾನ್ ನ್ಯೂಟ್ರಾನ್, ಅದು ಬ್ರೇಕ್ ಆದಾಗ ನ್ಯೂಕ್ಲಿಯರ್ ಬಾಂಬ್ ಎಕ್ಸ್ಪ್ಲೋಷನ್ ಆಗುತ್ತೆ, ಅದರಲ್ಲಿ ಗೊತ್ತಾಗುತ್ತೆ. ಇಟ್ ಇಸ್ ಎ ಸ್ಟ್ರಾಂಗೆಸ್ಟ್ ಫೋರ್ಸ್ ಇನ್ ನೇಚರ್. ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಇದೆ ಸ್ಟ್ರಾಂಗೆಸ್ಟ್ ಫೋರ್ಸಸ್ ಇನ್ ನೇಚರ್. ಓಕೆ, ಆ್ಯಂಡ್ ದಿಸ್ ಇಂಪಾರ್ಟೆಂಟ್ ಥಿಂಗ್ಸ್ ಇನ್ ದಿಸ್ ಚಾಪ್ಟರ್ ಟು ರಿಮೆಂಬರ್. ಇದು ತುಂಬ ವರ್ಷ ಕೇಳಿದ್ದಾರೆ. ಇವಿಷ್ಟು ಈಗ ಪ್ರಥಮ ಚಾಪ್ಟ್ರಲ್ಲಿ ನಾವು ಸ್ಟಡಿ ಮಾಡಲಿಕ್ಕಿರುವಂಥದ್ದು. ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕ್ಲಾರಿಫೈ ಮಾಡ್ಬೋದು ಥ್ರೂ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಇಲ್ಲ
ನೀವು ಮುಂದೆ ನಾವು ಕ್ಲಾಸಸ್ ಮಾಡುವಾಗ ಎಕ್ಸ್ಪ್ಲೇನ್ ವಾಪಸ್ ಇನ್ನೊಂದು ಸಲ ಮಾಡ್ತೇನೆ. ಏನಾದರೂ ಡೌಟ್ ಸಂದೇಹಗಳಿದ್ದರೆ ಕೇಳ್ಕೊಳ್ಳಿ. ಥ್ಯಾಂಕ್ ಯು.